ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಕಡಲೆಗೆ 7 ರಿಂದ 8 ಸಾವಿರ ರೂಪಾಯಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ತಹಸೀಲ್ದಾರ್ ಕಚೇರಿಗೆ ರಾಜ್ಯ ರೈತ ಸಂಘದಿಂದ ಮನವಿ. ಕೊಪ್ಪಳ ಜಿಲ್ಲೆಯಲ್ಲಿ ಒಣ ಬೇಸಾಯ ಪ್ರದೇಶದಲ್ಲಿ ಕಡಲೆ ಬೆಳೆದಿದ್ದು, ಈ ವರ್ಷ ರೈತರ ಕಡಲೆ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗಿದ್ದು, ಅಳಿದು ಉಳಿದ ಕಡಲೆ ಬೆಳೆಗಳಿಗಾದರೂ ಸರ್ಕಾರ 10,000 ರೂಪಾಯಿಗೆ ಕಡಲೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಡಿಸೆಂಬರ್ 9ರಂದು ಶಾಸಕ ಬಸವರಾಜ ರಾಯರೆಡ್ಡಿರವರ ಯಲಬುರ್ಗಾ ಕಾರ್ಯಾಲಯದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರೂ ಕೂಡ ಬೆಂಬಲ ಬೆಲೆ ಸಿಕ್ಕಿಲ್ಲ. ನಂತರ ಡಿಸೆಂಬರ್ 15ರಂದು ಸಿಎಂ ಸಿದ್ದರಾಮಯ್ಯನವರಿಗೆ ರೋಣ ಕಾರ್ಯಕ್ರಮದಲ್ಲಿ ಈ ಮನವಿ ಸಲ್ಲಿಸಿದ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದೇನು, ಮಾರುಕಟ್ಟೆಯಲ್ಲಿ ಮಾರಾಟ ಆಗುವ ಬೆಲೆಗಿಂತ ಕಡಿಮೆ ಬೆಲೆಗೆ ಆದೇಶ ಹೊರಡಿಸಿ ರಾಜ್ಯದ ರೈತರಿಗೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಹೌದು, ಕೇಂದ್ರ ಸರ್ಕಾರ ಮಾಡಿರುವ ತಪ್ಪಿಗಾಗಿ ರಾಜ್ಯ ಸರ್ಕಾರ ಕೊನೆಗೆ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಧನ ನೀಡಿ 8 ರಿಂದ 7 ಸಾವಿರ ರೂಪಾಯಿಗೆ 20 ರಿಂದ 25 ಕ್ವಿಂಟಾಲ್ ಕಡಲೆಯನ್ನು ರೈತರಿಂದ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು. ಹೌದು, ಕೇಂದ್ರ ಸರ್ಕಾರ ಮಾಡಿರುವ ತಪ್ಪಿಗಾಗಿ ರಾಜ್ಯ ಸರ್ಕಾರ ಕೊನೆಗೆ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಧನ ನೀಡಿ 7 ರಿಂದ 8 ಸಾವಿರ ರೂಪಾಯಿಗೆ 20 ರಿಂದ 25 ಕ್ವಿಂಟಾಲ್ ಕಡಲೆಯನ್ನು ರೈತರಿಂದ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು. ಹೌದು, ಸರ್ಕಾರ ರೈತರಿಂದ 5,650 ರೂಪಾಯಿಗೆ ಕಡಿಮೆ ಬೆಲೆಗೆ ಖರೀದಿಸುವುದು. ಅದೇ ಕಡಲೆಯನ್ನು ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಕ್ಕೆ 7,350 ರೂಪಾಯಿಗೆ ರೈತರಿಗೆ ಕೊಡೋದು ಯಾಕೆ? ಈ ದ್ವಂದ್ವ ನೀತಿ. ಕೊನೆಗೂ ರೈತರು ಕೃಷಿ ಇಲಾಖೆಯಿಂದ ಖರೀದಿಸಿ ತಂದ ಬೆಂಬಲ ಬೆಲೆಯಲ್ಲಿ ಆದರೂ ರೈತರು ಕಡಲೆಕಾಳನ್ನು ಖರೀದಿಸಿರಿ. ಇನ್ನಾದರೂ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಬರಲಿ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ 3 ತಿಂಗಳಲ್ಲಿ 4ನೇ ಬಾರಿ ಆಗ್ರಹಿಸಿ ಕುಕನೂರು ಗ್ರೇಡ್ 2ರ ತಹಸೀಲ್ದಾರರಾದ ಪ್ರಾಣೇಶ ಕುಲಕರ್ಣಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ರೈತ ಸಂಘದ ಕಾರ್ಯಕರ್ತರಿಂದ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದರು. ಡಿಸೆಂಬರ್ 9ನೇ ತಾರೀಕಿಗೆ ರಾಯರೆಡ್ಡಿ ಸಾಹೇಬ್ರಿಗೆ ನಾವು ಮನವಿ ಸಲ್ಲಿಸಿದ್ವಿ. 10,000 ರೂಪಾಯಿ ಕೊಟ್ಟು ಕ್ವಿಂಟಲ್ ಕರ್ಲಿ ಕೇಂದ್ರ ತೆರೀರಿ ಅಂತೇಳಿ. ಅದೇ ಥರನಾಗಿ ನಾವು ರೋಣ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಂದಾಗ ಅವ್ರಿಗೂ ಕೂಡ ಇವತ್ತು ಒಂದು 10,000 ರೂಪಾಯಿ ಕ್ವಿಂಟಲ್ ಕರ್ಲಿ ಕೇಂದ್ರ ತೆರೀರಿ ಅಂತ ಅವ್ರಿಗೆ ಸಲ್ಲಿಸಿದ್ವಿ. ಮತ್ತು ಹೊಳ್ಳಿ ನಾವು ಅದಕ್ಕೇನು ಇದು ಮಾಡಲಿಲ್ಲ, ಮತ್ತು ಸ್ಪಂದನೆ ಮಾಡಲಿಲ್ಲ. ಮತ್ತು ನಾವು ಎದುರು DC ಮುಖಾಂತರ ಮುಖ್ಯಮಂತ್ರಿಗೆ ಮತ್ತೊಂದು ಮನವಿ ಸಲ್ಲಿಸಿದ್ವಿ. ಅವರು ಕೇಂದ್ರ ಸರ್ಕಾರ ಏನು ಮಾಡಿತು, 5,000 ರೂಪಾಯಿ 650 ರೂಪಾಯಿದಂತ ಘೋಷಣೆ ಮಾಡಿದರು. ಆಮೇಲೆ ರೈತರಿಗೆ ಕಡ್ಲಿ ಕೊಡ್ಬೇಕಾದ್ರೆ ಏನು ಮಾಡಿದರು, ಇವತ್ತು 7,350 ರೂಪಾಯಿದಂತ ರೈತರಿಗೆ ಕಡ್ಲಿ ಕೊಟ್ಟಾರೆ. ಇವಾಗ ಮಾರ್ಕೆಟ್ನಾಗ ಏನಿತ್ತು, ಜನವರಿ ತಿಂಗಳದಾಗ 6,800ರಿಂದ 900 ರೂಪಾಯಿ ಕಡ್ಲಿ ಆಯ್ತು. ಅಂದರೆ ಮಾರ್ಕೆಟಿಗಿಂತ ಕಡಿಮೆ ಕೊಟ್ಟರೆ ಇವರು. ಹೆಚ್ಚಿಗೆ ಈಗ ಏನೈತಿ, ನಮಗೇನು ಎಲ್ಲದ ಕಡೆಯೂ ರೈತರಿಗೆ ಗೊಂಡ ಹಿಡಿಸಿಬಿಟ್ರು. ಈಗ ಹೆಚ್ಚುವರಿ ಆದ್ರೆ ನಮ್ಗೇನು ತೊಗೋಬೇಕಂದ್ರೆ ಸರ್ಕಾರ 7,000ರಿಂದ 8,000 ರೂಪಾಯಿದಂತ ಇವತ್ತು ಪ್ರಸ್ತಾವ ಧನ ಕೊಟ್ಟು ತೊಗರಿ ಹೆಂಗೆ 5,600 ಪ್ರಸ್ತಾವ ಧನ ಕೊಟ್ಟು 8,000 ರೂಪಾಯಿ ಸುದ್ದು ಮಾಡಿದ್ರು. ಅದೇ ಥರನಾಗಿ ನಮ್ಗೆ ಕಡ್ಲಿದು 8,000 ರೂಪಾಯಿ ಸುದ್ದು ಮಾಡಬೇಕು, ಇಲ್ಲ 7,500 ರೂಪಾಯಿ ಅಂತಗಾರ ಮಾಡಿ ರೈತರು ಕಡ್ಲಿನ ಶೀಘ್ರದಲ್ಲೇ ತರಿಬೇಕು. ಇನ್ನು 2-3 ದಿನದ ತರಿಬೇಕು. ಇಲ್ಲ ಮನೆಗೆ ರೈತರು ಹಚ್ಕೊಂಡು ಕಡ್ಲಿ ಹಚ್ಕೊಂಡು ಕುಂತ್ಕೊಂಡ್ರೆ ಶೀಘ್ರದಲ್ಲಿ ತರಿಬೇಕಂತಂದು ನಾವು ಇವತ್ತು ತಹಸೀಲ್ದಾರ್ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿ ಮತ್ತೊಂದು ಸಲ 4ನೇ ಬಾರಿ ನಾವು ಮನವಿ ಸಲ್ಲಿಸಕತ್ತೀವಿ. ಆ ಮನೆಗೆ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರಿಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಕಡ್ಲಿ ಬಿತ್ತುವಂಥ ಸಂದರ್ಭದೊಳಗೆ ನಮ್ಗೆ ಸರ್ಕಾರದಿಂದ ಏನು ಕೊಟ್ಟರು, 7,300 ರೂಪಾಯಿಗೆ ನಮ್ಗೆ ಒಂದು ಕ್ವಿಂಟಾಲಿಗೆ ಕಡ್ಲಿಯನ್ನು ಕೊಟ್ಟರು. ಈಗ ನಾವು ಬಿತ್ತಿದ್ವಿ, ಅದಕ್ಕೆ ಎಣ್ಣೆ ಹೊಡೆದ್ವಿ, ಎಲ್ಲ ಬೆಳೆದ್ವಿ, ಇನ್ನೇನು ಕಟಾವು ಮಾಡಿ ಇನ್ನೇನು ಮಾರ್ಕೆಟ್ ಕೊಡ್ಬೇಕತ್ತಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದವ್ರು ನಮ್ಗೆ ಏನು ಮಾಡಿದ್ರಪ್ಪ, 5,600 ರೂಪಾಯಿ ಅಂತಂದು ಬೆಂಬಲ ಬೆಲೆ ಸೂಚಿಸಿದ್ರು. ಈ ಥರ ಮಾಡುವುದರಿಂದ ರೈತರಿಗೆ ಎಷ್ಟು ಹಾನಿ ಆಗುತ್ತಪ್ಪ ಅಂತಂದ್ರೆ 2-3 ಸಾವಿರ ರೂಪಾಯಿ ಡಿಫ್ರೆನ್ಸ್ ಮಾಡಿಕೊಡ್ತಾರೆ. ಇಂಥ ಒಂದು ವ್ಯವಸ್ಥೆ ಮಾಡೋಕ್ಕಿನ ಸರ್ಕಾರದವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ತಾವು ಕೊಟ್ಟಂತ ಒಂದು ಬೆಲೆಗಾರ ಆಗಲಿ ಸ್ವಲ್ಪ ಬೆಂಬಲವನ್ನು ಕೊಡೋಕಂದ್ರೆ ಒಂದು 7 ರಿಂದ 8 ಸಾವಿರ ರೂಪಾಯಿವರೆಗೆ ಒಂದು ಬೆಲೆಯನ್ನು ಕೊಟ್ರೆ ರೈತ ಉಳಿತಾನ. ಇಲ್ಲಪ್ಪ ಅಂತಂದ್ರೆ ರೈತ ಆತ್ಮಹತ್ಯೆಗೆ ಶರಣಾಗೋದು ಸಹಜ ಐತಿ. ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿ ಒಳಗೆ ಎಲ್ಲಾ ಬೆಲೆ ಏರಿಕೆ ಆಗ್ಬಿಟ್ಟವು. ಈ ಬೆಲೆ ಏರಿಕೆ ನಡುವರಿಗೆ ರೈತರು ಬದುಕಬೇಕಂದ್ರೆ ಹೆಂಗ ಹೊಳ್ಳಿ ನಾವು ಬಿತ್ತನೆ ಮಾಡ್ಬೇಕಂತಪ್ಪ ಅಂದ್ರೆ ಎಲ್ಲಿಂದ ನಾವು ಬಿತ್ತನೆ ಮಾಡ್ಬೇಕು ಅನ್ನೋದನ್ನ ರೈತರು ಬಹಳ ಕಂಗಾಲಾಗ್ಯಾರ. ದಯವಿಟ್ಟು ಇದು ಸರ್ಕಾರಕ್ಕೆ ನಾವು ಒಂದು ಮನವಿ ಅಂತ ಮಾಡ್ತೀವಿ. ದಯವಿಟ್ಟು ನೀವು 7,000 ರಿಂದ 8,000ವರೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಕಡ್ಲಿಯನ್ನ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ದಯವಿಟ್ಟು ನೀವು ರೈತರಿಂದ ಎಲ್ಲಾ ರೈತರ ಪರವಾಗಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಹೆಸರು ಮುದಿಯಪ್ಪ ನಾಗರೆಡ್ಡಿ ಅವರು ಅಂತಂದು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.